ಸತ್ಯವೇದದ ಕಾಲಗಳನ್ನು 7 ಯುಗಗಳನ್ನಾಗಿ ಅಂದರೆ ಡಿಸ್ಪೆನ್ಷನಲಿಸಮ್ ಎಂಬುದಾಗಿ ವಿಭಾಗಿಸಲಾಗಿದೆ. ಈ ಡಿಸ್ಪೆನ್ಷನಲಿಸಮ್ ಎನ್ನುವುದು ಇತಿಹಾಸವನ್ನು ಅರ್ಥೈಸುವ ಒಂದು ವಿಧಾನವಾಗಿದ್ದು, ಇದು ಮಾನವ ಕುಲದ ಕಡೆಗೆ ದೇವರ ಕೆಲಸ ಮತ್ತು ಉದ್ದೇಶಗಳನ್ನು ವಿಭಿನ್ನ ಅವಧಿಗಳಾಗಿ ವಿಂಗಡಿಸುತ್ತದೆ. ಸತ್ಯವೇದದಲ್ಲಿ ಕಂಡುಬರುವಂಥ 7 ಮೂಲಭೂತ ವಿವರಣೆಗಳಿಗೆ ಇದನ್ನು ಸೀಮಿತಗೊಳಿಸಲಾಗಿದೆ. ಮೊದಲನೆಯ ಕಾಲವನ್ನು ಮುಗ್ಧತೆಯ ಅವಧಿ ಅಥವಾ ಪಾಪವಿಲ್ಲದ ಯುಗ ಎಂಬುದಾಗಿ ಕರೆಯಲಾಗುತ್ತದೆ. ಆದಿಕಾಂಡ 1:28 2:17 ತನಕ. ಈ ಅವಧಿಯು ಏದೆನ್ ತೋಟದಲ್ಲಿ ಆದಾಮ ಮತ್ತು ಅವರ ಅವಧಿಯನ್ನು ಒಳಗೊಂಡಿದೆ. ಈ ಅವಧಿಯಲ್ಲಿ ದೇವರ ಆಜ್ಞೆಗಳು, ಭೂಮಿಯನ್ನು ಮಕ್ಕಳಿಂದ ತುಂಬಿಸುವುದು, ಭೂಮಿಯನ್ನು ವಶಪಡಿಸಿಕೊಳ್ಳುವುದು, ಪ್ರಾಣಿಗಳ ಮೇಲೆ ಪ್ರಾಬಲ್ಯ ಸಾಧಿಸುವುದು, ತೋಟವನ್ನು ನೋಡಿಕೊಳ್ಳುವುದು ಮತ್ತು ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನದ ಮರದ ಹಣ್ಣನ್ನು ತಿನ್ನುವುದನ್ನು ತಡೆಯುವುದು. ಅವಿಧೇಯತೆಗೆ ದೈಹಿಕ ಮತ್ತು ಆಧ್ಯಾತ್ಮಿಕ ಮರಣದ ಶಿಕ್ಷೆಯ ಬಗ್ಗೆ ದೇವರು ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟನು. ನಿಷೇಧಿತವಾದ ಹಣ್ಣನ್ನು ತಿನ್ನುವಲ್ಲಿ ಆದಾಮ ಮತ್ತು ಅವರು ಅವಿಧೇಯರಾದಾಗ ಮತ್ತು ತೋಟದಿಂದ ಹೊರಹಾಕಲ್ಪಟ್ಟಾಗ ಈ ಅವಧಿಯು ಕೊನೆಗೊಂಡಿತು. ಪಾಪದ ನಿಮಿತ್ತವಾಗಿ ಮಾನವನು ದೈವ ಸನ್ನಿಧಾನವನ್ನು ಬಿಟ್ಟು ಓಡಿಸಲ್ಪಟ್ಟಾಗ ಕರ್ತನು ಕೃಪಾಳುವಾಗಿ ಪಾಪಗ್ರಸ್ತ ಮಾನವನು ಕರ್ತನ ಬಳಿಗೆ ಹಿಂದಿರುವುದಕ್ಕಾಗಿ ವಿಮೋಚನಾ ಮಾರ್ಗವನ್ನು ನೇಮಿಸಿದನು. ಅವರಿಗೆ ಚರ್ಮದ ಅಂಗಿಗಳನ್ನು ಕೊಟ್ಟನು. ಚರ್ಮಕ್ಕಾಗಿ ಒಂದು ಪ್ರಾಣಿ ಕೊಲ್ಲಲ್ಪಡಬೇಕಾಯಿತು. ಕೊಲ್ಲಲ್ಪಟ್ಟ ಪಾಪವಿಲ್ಲದ ಮೃಗವು ಪಾಪಿಗಳ ಪಾಪ ನಿವಾರಣೆಗಾಗಿ ಒಡೆಯಲ್ಪಟ್ಟ ಕುರಿಮರಿಯಾದ ಯೇಸುಕ್ರಿಸ್ತನಿಗೆ ಮುನ್ಸೂಚನೆ. ಅದರ ರಕ್ತವು ಯೇಸುಕ್ರಿಸ್ತನ ರಕ್ತಕ್ಕೆ ಗುರುತಾಗಿತ್ತು. ಪಾಪ ಮಾಡಿದ್ದ ಮಾನವನು ನಿರ್ವಾಣನಾದಾಗ ತನ್ನ ನಿರ್ವಾಣತನವನ್ನು ಮುಚ್ಚಲು ಅಸಹಾಯಕನಾದದನ್ನು ಕಂಡು ಅವನಿಗೆ ಸ್ವಂತವಲ್ಲದ್ದು ದೋಷವಿಲ್ಲದ್ದು ಆದಂಥ ಮತ್ತೊಂದರ ಚರ್ಮದಿಂದ ಕರ್ತನು ಅವನನ್ನು ಮುಚ್ಚಿದನು. ಮಾನವನು ಪಾಪಿಯೂ ಕರ್ತನ ಮುಂಭಾಗಲು ನಿರ್ವಾಣಿಯೂ ಅಸಹಾಯಕನೂ ಆಗಿದ್ದರಿಂದ ಮಾನವನನ್ನು ಕರ್ತನು ತಾನೇ ಕನಿಕರಿಸಿ ಕ್ರಿಸ್ತನ ಮೂಲಕ ನಮಗೆ ಆತನ ಪರಿಶುದ್ಧತೆಯನ್ನು ವಸ್ತ್ರವಾಗಿ ಅನುಗ್ರಹಿಸಿದ್ದಾನೆ. ಈ ರೀತಿಯಾಗಿ ಪಾಪ ಮಾಡಿದ ಮಾನವನ ಆತ್ಮಸಾಕ್ಷಿ ಎಚ್ಚರಗೊಂಡಿತು. ಅನಂತರದ ಕಾಲದಲ್ಲಿ ಕರ್ತನು ಮಾನವನೊಂದಿಗೆ ಮನಸ್ಸಾಕ್ಷಿಯ ಮೂಲಕವೇ ಸಂಪರ್ಕಿಸಿದನು. ಆದ್ದರಿಂದ ಇದರ ನಂತರದ ಕಾಲವನ್ನು ಮನಸ್ಸಾಕ್ಷಿಯ ಕಾಲವೆಂದು ಹೇಳಲಾಯಿತು. ಈ ಎರಡನೇ ಅವಧಿಯನ್ನು ಆತ್ಮಸಾಕ್ಷಿಯ ಯುಗ ಎಂಬುದಾಗಿ ಕರೆಯಲಾಗುತ್ತದೆ. ಇದು ಆದಾಮ ಮತ್ತು ಅವರು ತೋಟದಿಂದ ಹೊರಹಾಕಲ್ಪಟ್ಟ ಸಮಯದಿಂದ ಸುಮಾರು 1656 ವರ್ಷಗಳ ಕಾಲ ನಡೆಯಿತು. ಆದಿಕಾಂಡ 3-8 ಈ ಅವಧಿಯು ಮಾನವ ಕುಲವು ತನ್ನ ಸ್ವಂತ ಇಚ್ಛೆ ಮತ್ತು ಮನಸ್ಸಾಕ್ಷಿಗೆ ಬಿಟ್ಟರೆ ಏನು ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಇವು ಆನುವಂಶಿಕ ಪಾಪ ಸ್ವಭಾವದಿಂದ ಕಳಂಕಿತವಾಗಿವೆ. ಈ ಅವಧಿಯ 5 ಪ್ರಮುಖ ಅಂಶಗಳು: 1. ಸರ್ಪದ ಮೇಲೆ ಶಾಪ, ಸ್ತ್ರೀತ್ವ ಮತ್ತು ಮಕ್ಕಳನ್ನು ಹೆರುವಲ್ಲಿ ಬದಲಾವಣೆ, ಪ್ರಕೃತಿಯ ಮೇಲೆ ಶಾಪ, ಆಹಾರವನ್ನು ಉತ್ಪಾದಿಸಲು ಮಾನವ ಕುಲದ ಮೇಲೆ ಕಠಿಣ ಕೆಲಸವನ್ನು ಹೇರುವುದು ಮತ್ತು ಸರ್ಪದ ತಲೆಯನ್ನು ಜಜ್ಜುವ ಬೀಜವಾಗಿ ಕ್ರಿಸ್ತನ ವಾಗ್ದಾನ. 3ನೇದು ಮಾನವನ ಆಳ್ವಿಕೆಯ ಯುಗ ಅಥವಾ ಮಾನವನ ಸರ್ಕಾರದ ಯುಗ. ಇದು ಆದಿಕಾಂಡ 8ರಲ್ಲಿ ಪ್ರಾರಂಭವಾಯಿತು. ದೇವರು ಭೂಮಿಯ ಮೇಲಿನ ಜೀವನವನ್ನು ಪ್ರವಾಹದಿಂದ ನಾಶ ಮಾಡಿದನು. ಮಾನವ ಜನಾಂಗವನ್ನು ಪುನರಾರಂಭಿಸಲು ಕೇವಲ ಒಂದು ಕುಟುಂಬವನ್ನು ಉಳಿಸಿದನು. ದೇವರು ನೋಹ ಮತ್ತು ಅವನ ಕುಟುಂಬಕ್ಕೆ ಈ ಕೆಳಗಿನ ವಾಗ್ದಾನಗಳು ಮತ್ತು ಆಜ್ಞೆಗಳನ್ನು ನೀಡಿದನು. 1. ದೇವರು ಮತ್ತೆ ಭೂಮಿಯನ್ನು ಶಪಿಸುವುದಿಲ್ಲ. ನೋಹ ಮತ್ತು ಕುಟುಂಬವು ಭೂಮಿಯನ್ನು ಜನರ ತುಂಬಿಸಬೇಕು. ಅವರು ಪ್ರಾಣಿ ಸೃಷ್ಟಿಯ ಮೇಲೆ ಪ್ರಾಬಲ್ಯ ಹೊಂದಿರುತ್ತಾರೆ. ಅವರಿಗೆ ಮಾಂಸವನ್ನು ತಿನ್ನಲು ಅವಕಾಶವಿದೆ. ಮರಣದಂಡನೆಯ ನಿಯಮವನ್ನು ಸ್ಥಾಪಿಸಲಾಗಿದೆ. ಮತ್ತೊಂದು ವಿಶ್ವಾದ್ಯಂತ ಪ್ರವಾಹ ಎಂದಿಗೂ ಸಹ ಬರುವುದಿಲ್ಲ. ದೇವರ ವಾಗ್ದಾನದ ಸಂಕೇತವೆಂದರೆ ಮಳೆಯ ಬಿಲ್ಲು. ನೋಹನ ವಂಶಸ್ಥರು ದೇವರು ಆಜ್ಞಾಪಿಸಿದಂತೆಯೇ ಭೂಮಿಯನ್ನು ಚದುರಿ ಹೋಗಿ ತುಂಬಲಿಲ್ಲ. ಹೀಗಾಗಿ ಈ ಅವಧಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಅವರು ವಿಫಲರಾದರು. ಪ್ರವಾಹದ ಸುಮಾರು 325 ವರ್ಷಗಳ ನಂತರ ಭೂಮಿಯ ನಿವಾಸಿಗಳು ತಮ್ಮ ಒಗ್ಗಟ್ಟು ಮತ್ತು ಹೆಮ್ಮೆಗೆ ಒಂದು ದೊಡ್ಡ ಸ್ಮಾರಕವಾದ ಗೋಪುರವನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಆದಿಕಾಂಡ 11ರಲ್ಲಿ ದೇವರು ಅವರ ನಿರ್ಮಾಣವನ್ನು ನಿಲ್ಲಿಸಿದನು, ವಿಭಿನ್ನ ಭಾಷೆಗಳನ್ನು ಸೃಷ್ಟಿಸಿದನು ಮತ್ತು ಭೂಮಿಯನ್ನು ತುಂಬಲು ತನ್ನ ಆಜ್ಞೆಯನ್ನು ಜಾರಿಗೊಳಿಸಿದನು. ಇದರ ಪರಿಣಾಮವಾಗಿ ವಿಭಿನ್ನ ರಾಷ್ಟ್ರಗಳು ಮತ್ತು ಸಂಸ್ಕೃತಿಗಳು ಹುಟ್ಟಿಕೊಂಡವು. ಆ ಹಂತದಿಂದ ಮಾನವ ಸರ್ಕಾರಗಳು ವಾಸ್ತವವಾಗಿದೆ. ಈ ಕಾಲದಲ್ಲಿ ನಿಮ್ರೋದನು ವಿಶೇಷವಾದವನು. ಇವನು ಹಾಮನ ಸಂತತಿಯವನು. ದೇವರಿಗೆ ವಿರೋಧವಾಗಿ ಎದ್ದ ಇವನು ಬಾಬಿಲೋನ್ ರಾಜ್ಯಕ್ಕೂ ಅಶ್ಶೂರ್ಯರಿಗೂ ಕಾನಾನ್ಯರಿಗೂ ಅಸ್ತಿವಾರ ಹಾಕಿದವನು. ಇವನ ಮೂಲಕ ಅವಿಶ್ವಾಸ, ವಿಗ್ರಹಾರಾಧನೆ ಮುಂತಾದವುಗಳೆಲ್ಲವೂ ಮಾರ್ಗವಾದ ಬಾಬಿಲೋನ್ ಪ್ರಾರಂಭವಾಯಿತು. ಪ್ರಪಂಚದ ಸರ್ವಜನರು ವಿಗ್ರಹಗಳನ್ನು ಪೂಜಿಸುವಂತೆ ಇವನು ಮಾಡಿದನು. ಆಗ ಕರ್ತನು ತನ್ನ ಕುಮಾರನಾದ ಕ್ರಿಸ್ತನನ್ನು ಪ್ರಕಟಪಡಿಸುವುದಕ್ಕಾಗಿ ಜನರನ್ನು ಸಿದ್ಧಪಡಿಸಲು ಅಬ್ರಹಾಮನನ್ನು ಕರೆದು ಅವನ ಸಂತತಿಯನ್ನು ತನ್ನ ಸ್ವಂತ ಜನವನ್ನಾಗಿ ಆರಿಸಿಕೊಂಡನು. ಬಾಬೆಲ್ ಗೋಪುರ ಚದುರಿದ ನಂತರ ಮಾನವನ ಆಳ್ವಿಕೆಯ ಕಾಲ ಮುಕ್ತಾಯಗೊಂಡಿತು. 4ನೆಯ ಅವಧಿಯನ್ನು ವಾಗ್ದಾನದ ಯುಗ ಎಂಬುದಾಗಿ ಕರೆಯಲಾಯಿತು. ಇದು ಅಬ್ರಹಾಮನ ಕರೆಯುವಿಕೆಯೊಂದಿಗೆ ಪ್ರಾರಂಭವಾಯಿತು.
ಇದು ಮೂಲ ಪಿತೃಗಳ ಜೀವನದಲ್ಲಿ ಮುಂದುವರಿಯಿತು ಮತ್ತು ಸುಮಾರು 430 ವರ್ಷಗಳ ಕಾಲ ಈಜಿಪ್ಟ್ನಿಂದ ಯಹೂದಿ ಜನರ ನಿರ್ಗಮನದೊಂದಿಗೆ ಮುಕ್ತಾಯಗೊಂಡಿತು. ಈ ಅವಧಿಯಲ್ಲಿ ದೇವರು ತನ್ನ ಜನರಾಗಿ ಆರಿಸಿಕೊಂಡಂಥ ಒಂದು ದೊಡ್ಡ ರಾಷ್ಟ್ರವನ್ನು ಅಭಿವೃದ್ಧಿಪಡಿಸಿದನು. ಆದಿಕಾಂಡ 12 ಮತ್ತು ವಿಮೋಚನಕಾಂಡ 19. ಈ ವಾಗ್ದಾನದ ಅವಧಿಯಲ್ಲಿ ಮೂಲಭೂತವಾದ ವಾಗ್ದಾನವೆಂದರೆ ಅಬ್ರಹಾಮನೊಂದಿಗಿನ ಒಡಂಬಡಿಕೆ. ಆ ಒಡಂಬಡಿಕೆಯ ಪ್ರಮುಖ ಅಂಶಗಳು ಹೀಗಿವೆ. ಅಬ್ರಹಾಮನಿಂದ ದೇವರು ನೈಸರ್ಗಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯಿಂದ ಆಶೀರ್ವದಿಸುವ ಒಂದು ದೊಡ್ಡ ರಾಷ್ಟ್ರ ಬರುತ್ತದೆ. ದೇವರು ಅಬ್ರಹಾಮನ ಹೆಸರನ್ನು ಶ್ರೇಷ್ಠಗೊಳಿಸುತ್ತಾನೆ. ಅಬ್ರಹಾಮನ ವಂಶಸ್ಥರನ್ನು ಆಶೀರ್ವದಿಸುವವರನ್ನು ದೇವರು ಆಶೀರ್ವದಿಸುತ್ತಾನೆ ಮತ್ತು ಅವರನ್ನು ಶಪಿಸುವವರನ್ನು ದೇವರು ಶಪಿಸುತ್ತಾನೆ. ಅಬ್ರಹಾಮನಲ್ಲಿ ಭೂಮಿಯ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತವೆ. ಇದು ಯೇಸು ಕ್ರಿಸ್ತನಲ್ಲಿ ಮತ್ತು ಅವನ ಮೋಕ್ಷದ ಕೆಲಸದಲ್ಲಿ ನೆರವೇರುತ್ತದೆ. ಒಡಂಬಡಿಕೆ ಚಿಹ್ನೆ ಸುನ್ನತಿ. ಐಸಾಕ್ ಮತ್ತು ಯಾಕೋಬನಿಗೆ ಪುನರಾವರ್ತನೆಯಾದ ಈ ಒಡಂಬಡಿಕೆಯು ಇಬ್ರೂ ಜನರಿಗೆ ಮತ್ತು ಇಸ್ರಾಯೇಲ್ನ 12 ಬುಡಕಟ್ಟುಗಳಿಗೆ ಸೀಮಿತವಾಗಿದೆ. ಈ ಕಾಲದಲ್ಲೂ ಸಹ ಭಕ್ತಿಯಲ್ಲಿ ಕೊರತೆಯು ಎದ್ದು ಕಾಣುತ್ತಿತ್ತು. ಈ ಮೂಲಪಿತೃಗಳ ಕಾಲವು ಇಂದಿನ ಕಾಲಗಳಂತೆಯೇ ಸೋಲಿನಲ್ಲಿ ಮುಂದುವರಿಯಿತು. ಆಗ ಇಸ್ರಾಯೇಲ್ಯರನ್ನು ರಕ್ತದಿಂದ ವಿಮೋಚಿಸಿ ಫರೋಹನ ದಾಸತ್ವದಿಂದ ಬಿಡುಗಡೆ ಮಾಡಿ ಕರ್ತನು ಕೊನೆಯದಾಗಿ ಅವರನ್ನು ಕರೆತಂದು ಸೀನಾಯಿ ಬೆಟ್ಟದ ಬುಡದಲ್ಲಿ ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ಮತ್ತೊಂದು ಕಾಲವನ್ನು ಪ್ರಾರಂಭಿಸಿದನು. ಈ 5ನೇ ಅವಧಿಯನ್ನು ಧರ್ಮಶಾಸ್ತ್ರದ ಕಾಲ ಅಥವಾ ಕಾನೂನಿನ ಅವಧಿ ಎಂಬುದಾಗಿ ಕರೆಯಲಾಗುತ್ತದೆ. ಇದು ಸುಮಾರು 1500 ವರ್ಷಗಳ ಕಾಲ ನಡೆಯಿತು. ಅಂದರೆ ವಿಮೋಚನಾ ಕಾರಣದಿಂದ ಯೇಸು ಕ್ರಿಸ್ತನ ಮರಣದ ನಂತರ ಅದನ್ನು ಸ್ಥಗಿತಗೊಳಿಸುವ ತನಕ. ಈ ಅವಧಿಯು ಕೆಲವು ಮಾರ್ಪಾಡುಗಳೊಂದಿಗೆ ಸಹಸ್ರಮಾನದ ಅವಧಿಯಲ್ಲಿ ಮುಂದುವರಿಯಿತು. ಕಾನೂನಿನ ಅವಧಿಯ ಸಮಯದಲ್ಲಿ ದೇವರು ನಿರ್ದಿಷ್ಟವಾಗಿ ಯಹೂದಿ ರಾಷ್ಟ್ರದೊಂದಿಗೆ ಮೋಶೆಯ ಒಡಂಬಡಿಕೆ ಅಥವಾ ಧರ್ಮಶಾಸ್ತ್ರದ ಮೂಲಕ ವ್ಯವಹರಿಸಿದನು. ಇದು ವಿಮೋಚನಕಾಂಡ 19 ರಿಂದ 23ರಲ್ಲಿ ಕಂಡುಬರುತ್ತದೆ. ಈ ಅವಧಿಯು ಯಾಜಕರಿಂದ ನಿರ್ದೇಶಿಸಲ್ಪಟ್ಟು ಆಲಯದ ಆರಾಧನೆಯನ್ನು ಒಳಗೊಂಡಿತ್ತು. ದೇವರ ಮುಖ್ಯವಾದ ಪ್ರವಾದಿಗಳ ಮೂಲಕ ಮತ್ತಷ್ಟು ನಿರ್ದೇಶನವನ್ನು ಕೊಡಲಾಯಿತು. ಅಂತಿಮವಾಗಿ ಜನರು ಆ ಒಡಂಬಡಿಕೆಗೆ ಅವಿಧೇಯರಾಗಿದ್ದರಿಂದ ಇಸ್ರಾಯೇಲ್ ಬುಡಕಟ್ಟು ಜನಾಂಗದವರು ವಾಗ್ದಾನ ಭೂಮಿಯನ್ನು ಕಳೆದುಕೊಂಡರು ಮತ್ತು ಅವರು ಬಂಧನಕ್ಕೆ ಒಳಗಾದರು. ಈ ಕಾಲದ ಮುಖ್ಯವಾದ ಸ್ಥಿತಿಗತಿಗಳು. ಮೋಶೆಯು ಬೆಟ್ಟದ ಶಿಖರದಲ್ಲಿ ಈ ಧರ್ಮಶಾಸ್ತ್ರ ಪಡೆಯುತ್ತಿರುವಾಗಲೇ ಇಸ್ರಾಯೇಲ್ಯರು ಬಸವನನ್ನು ರೂಪಿಸಿ ಅದಕ್ಕೆ ಅಡ್ಡಬಿದ್ದು ವಿಗ್ರಹಾರಾಧಕರಾದರು. ಕರ್ತನು ನೀಡಿದಂತಹ ಮನ್ನವನ್ನು ಅಲ್ಪವಾಗಿ ಎಣಿಸಿ ಆತನಿಗೆ ವಿರುದ್ಧವಾಗಿ ಗುಣಗಾಡಿದರು. ದೇಶವನ್ನು ಸಂಚರಿಸಿ ನೋಡಿದ್ದಂಥ ಕಾಲೇಬ ಮತ್ತು ಯೆಹೋಶುವ ಎನ್ನುವರು ಹೇಳಿದಂಥ ಮಾತನ್ನು ನಂಬದವರಾಗಿ ಹಿಂದಕ್ಕೆ ತಿರುಗಿ ನೋಡಲು ಆಲೋಚಿಸಿದರು. ಅವರು ಕಾನಾನಿಗೆ ಪ್ರವೇಶಿಸಿದ ಮೇಲೆ ಮತ್ತೆ ಮತ್ತೆ ಬಿದ್ದು ಹೋಗುತ್ತಿದ್ದನ್ನು, ಕರ್ತನನ್ನು ರೇಗಿಸುತ್ತಿದ್ದನ್ನು ನಾವು ಕಾಣಬಹುದು. ಸಮುವೇಲನು ಉತ್ತಮನಾದ, ಕರ್ತನು ಮೆಚ್ಚಿಕೊಂಡಂಥ ನ್ಯಾಯಸ್ಥಾಪಕನಾಗಿದ್ದನು. ಆದರೆ ಜನರು ಅವನ ನಂತರ ಅರಸನನ್ನು ಅಪೇಕ್ಷಿಸಿದರು. ಕರ್ತನಿಗಾಗಿ ದೊಡ್ಡ ಆಲೆಯನ್ನು ಕಟ್ಟಿದಂಥ ಸೊಲೊಮೋನನು ಸ್ತ್ರೀ ವ್ಯಾಮೋಹಕ್ಕೆ ಬಲಿಯಾಗಿ ತನ್ನ ಹೃದಯವನ್ನು ಅನ್ಯದೇವರ ಕಡೆಗೆ ತಿರುಗಿಸಿಕೊಂಡನು. ಇದರ ನಿಮಿತ್ತವಾಗಿ ಅವನ ಮಗನ ಕಾಲದಲ್ಲಿ ರಾಜ್ಯವು 2 ಭಾಗವಾಯಿತು. ಇದರ ನಂತರ ಬಾಬಿಲೋನ್ ಸಾಮ್ರಾಜ್ಯದಿಂದ ಮುತ್ತಿಗೆ ಹಾಕಲ್ಪಟ್ಟು 70 ವರ್ಷಗಳ ಕಾಲ ಸೆರೆವಾಸವನ್ನು ಅನುಭವಿಸಬೇಕಾಯಿತು. ನೆಹೆಮಿಯ, ಜೆರುಬ್ಬಾಬೆಲ್ ಮುಂತಾದವರ ನಾಯಕತ್ವದಲ್ಲಿ ಅವರು ಹಿಂತಿರುಗಿ ಬಂದು ಆಲಯವನ್ನು ಮತ್ತೆ ಕಟ್ಟಿದರೂ ಸಹ ಅವರು ಕರ್ತನಿಗೆ ವಿರೋಧವಾಗಿ ಮತ್ತೆ ಮತ್ತೆ ಪಾಪ ಮಾಡುತ್ತಲೇ ಮುಂದುವರಿದರು. ನಂತರ ತೀತ ಚಕ್ರವರ್ತಿಯ ಆಳ್ವಿಕೆಯ ನಾಯಕತ್ವದಲ್ಲಿ ಯೆರೂಸಲೇಮ್ ಸಂಪೂರ್ಣವಾಗಿ ನಾಶಗೊಂಡು ಎಲ್ಲ ಯಹೂದಿಯರು ಪ್ರಪಂಚದ ಎಲ್ಲ ಭಾಗಗಳು ಚದುರಿಸಲ್ಪಟ್ಟರು. ಯೆರೂಸಲೇಮ್ ಹಾಳು ದಿಬ್ಬವಾಗಿ ಮಾರ್ಪಟ್ಟಿತು. ಈ ರೀತಿಯಾಗಿ ಧರ್ಮಶಾಸ್ತ್ರದ ಕಾಲದಲ್ಲಿ ಮಾನವನು ಚೇತರಿಸಿಕೊಳ್ಳಲಾರದಂತಹ ಬೀಳುವಿಕೆಗೆ ಗುರಿಯಾದನು. ಆದರೆ ನೇಮಿಸಲ್ಪಟ್ಟ ಕಾಲದಲ್ಲಿ ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಸಭೆಯನ್ನು ಸ್ಥಾಪಿಸಿ ಪವಿತ್ರ ಆತ್ಮನ ಸುರಿಸಿ ಈ ಸಭೆಯ ಕಾಲವನ್ನು ಅಂದರೆ ಕೃಪೆಯ ಕಾಲವನ್ನು ಆರಂಭಿಸಿದನು. ನಾವು ಈಗ ವಾಸಿಸುತ್ತಿರುವ 6ನೇ ಅವಧಿಯು ಕೃಪೆಯ ಅವಧಿಯಾಗಿದೆ. ಇದು ಕ್ರಿಸ್ತನ ರಕ್ತದಲ್ಲಿ ಹೊಸ ಒಡಂಬಡಿಕೆಯೊಂದಿಗೆ ಪ್ರಾರಂಭವಾಯಿತು. ಇದು ಕೃಪೆಯ ಯುಗ ಅಥವಾ ಚರ್ಚ್ನ ಯುಗ ಎಂಬುದಾಗಿ ಕರೆಯಲಾಗುತ್ತದೆ. ಇದು ಪಂಚಶತಮ ದಿನದ ಪವಿತ್ರಾತ್ಮನ ಆಗಮನದೊಂದಿಗೆ ಪ್ರಾರಂಭಗೊಂಡು ಸಭೆಯ ಎತ್ತಲ್ಪಡುವಿಕೆಯೊಂದಿಗೆ ಕೊನೆಗೊಳ್ಳುತ್ತದೆ. ಈ ಅವಧಿಯು ವಿಶ್ವಾದ್ಯಂತ ಮತ್ತು ಯಹೂದ್ಯಗಳು ಮತ್ತು ಅನ್ಯಜನರನ್ನು ಒಳಗೊಂಡಿದೆ. ಕೃಪೆಯ ವಿತರಣೆಯ ಸಮಯದಲ್ಲಿ ಮನುಷ್ಯನ ಜವಾಬ್ದಾರಿಯು ದೇವರ ಮಗನಾದ ಯೇಸುವಿನಲ್ಲಿ ನಂಬಿಕೆ ಇಡುವುದಾಗಿದೆ. ಈ ಅವಧಿಯಲ್ಲಿ ಪವಿತ್ರಾತ್ಮನು ವಿಶ್ವಾಸಿಗಳ ಹೃದಯದಲ್ಲಿ ವಾಸವನಾಗಿರುತ್ತಾನೆ. ಈ ಅವಧಿಯು ಸುಮಾರು 2000 ವರ್ಷಗಳ ಕಾಲ ನಡೆಯಿತು ಮತ್ತು ಅದು ಯಾವಾಗ ಕೊನೆಗೊಳ್ಳುತ್ತದೆ ಎಂಬುದು ಯಾರಿಗೂ ಸಹ ತಿಳಿದಿಲ್ಲ. ಕ್ರಿಸ್ತನೊಂದಿಗೆ ಪರಲೋಕಕ್ಕೆ ಹೋಗಲು ಭೂಮಿಯಿಂದ ಮತ್ತೆ ಜನಿಸಿದ ಎಲ್ಲ ವಿಶ್ವಾಸಿಗಳ ಎತ್ತಲ್ಪಡುವಿಕೆಯೊಂದಿಗೆ ಅದು ಕೊನೆಗೊಳ್ಳುತ್ತದೆ ಎಂದು ನಮಗೆ ತಿಳಿದಿದೆ. ಈ ಸಭೆಯ ಎತ್ತಲ್ಪಡುವಿಕೆ ನಂತರದ 7 ವರ್ಷಗಳ ಕಾಲ ದೇವರ ತೀರ್ಪುಗಳು, ನ್ಯಾಯ ತೀರ್ಪುಗಳು ಉಂಟಾಗುತ್ತವೆ. ಮುಂದೆ ನಡೆಯಲಿಕ್ಕಿರುವ 7ನೆಯ ಅವಧಿಯನ್ನು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಅಥವಾ ಮಿಲೇನಿಯಲ್ ಕಿಂಗ್ಡಮ್ ಎಂಬುದಾಗಿ ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಕ್ರಿಸ್ತನು ಸ್ವತಃ ತಾನೇ ರಾಜಾದಿರಾಜನಾಗಿ ಬಂದು ಈ ಭೂಮಿಯ ಮೇಲೆ 1000 ವರ್ಷಗಳ ಕಾಲ ಆಳ್ವಿಕೆ ಮಾಡುವನಾಗಿರುತ್ತಾನೆ. ಈ ರಾಜ್ಯವು ಯಹೂದಿ ರಾಷ್ಟ್ರಕ್ಕೆ ಕ್ರಿಸ್ತನು ಹಿಂತಿರುಗಿ ಬಂದು ಅವರ ರಾಜನಾಗುತ್ತಾನೆ ಎಂಬ ಪ್ರವಾದನೆಯನ್ನು ಪೂರೈಸುವಂಥದ್ದಾಗಿರುತ್ತದೆ. ಈ ಒಂದು ಕಾಲವನ್ನು ಪ್ರವೇಶಿಸುವಂಥ ಜನರುಗಳು ಯಾರೆಂದರೆ ಕೃಪೆ ಕಾಲದಲ್ಲಿ ನೂತನವಾಗಿ ಹುಟ್ಟಿದಂಥ ಹೊಸ ಸೃಷ್ಟಿಗಳಾದಂಥ ವಿಶ್ವಾಸಿಗಳು
ಮತ್ತು 7 ವರ್ಷಗಳ ಮಹಾ ಉಪದ್ರವ ಕಾಲದಲ್ಲಿ ಬದುಕಿ ಉಳಿದಂತಹ ನೀತಿವಂತರುಗಳು ಮತ್ತು ಪುನರುತ್ಥಾನಗೊಂಡಂತಹ ಹಳೆ ಒಡಂಬಡಿಕೆಯ ಭಕ್ತರುಗಳು ಇವರುಗಳು ಮಾತ್ರವೇ ಈ ರಾಜ್ಯದಲ್ಲಿ ಪ್ರವೇಶಿಸುವರಾಗಿರುತ್ತಾರೆ. ರಕ್ಷಣೆ ಹೊಂದದ ಅಥವಾ ಮಾನಸಾಂತರ ಪಡದೆ ರಹಸ್ಯವಾಗಿ ಪಾಪದಲ್ಲಿ ಜೀವಿಸುತ್ತಿರುವಂತಹ ಯಾವ ವ್ಯಕ್ತಿಯೂ ಸಹ ಇದರಲ್ಲಿ ಪ್ರವೇಶ ಮಾಡಲು ಸಾಧ್ಯವಾಗುವುದೇ ಇಲ್ಲ. ಈ ಅವಧಿಯಲ್ಲಿ ಸೈತಾನನನ್ನು ಬಂಧಿಸಿ 1000 ವರ್ಷಗಳ ಕಾಲ ಅವನನ್ನು ಅಧೋಲೋಕದಲ್ಲಿ ಬಂಧಿಸಿ ಇಡಲಾಗುತ್ತದೆ. ಈ ಅವಧಿಯು ಪ್ರಕಟಣೆ 20ರಲ್ಲಿ ಹೇಳಲಾಗಿರುವ ಕರ್ತನ ಕಡೆಯ ನ್ಯಾಯತೀರ್ಪು ಹಾಗೂ ಸೈತಾನನು ಅವನ ಸಹಚರರ ಅಂತ್ಯದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಪ್ರಕಟಣೆ 21 ಮತ್ತು 22ರಲ್ಲಿ ಹೇಳಿರುವ ಹಾಗೆ ಹಳೆಯ ಭೂಮಿಯು ಸಂಪೂರ್ಣವಾಗಿ ನಾಶವಾಗಿ ಹೊಸ ಭೂಮಿಯ ಉಗಮ ಹಾಗೂ ಹೊಸ ಯೆರೂಸಲೇಮಿನೊಂದಿಗೆ ಆರಂಭಗೊಂಡು ಈ ಒಂದು ಅವಧಿಯು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತದೆ. ಇಲ್ಲಿಂದ ಕರ್ತನು ನಿರಂತರವಾದ ರಾಜಾಧಿರಾಜನಾಗಿ ಆಳ್ವಿಕೆಯನ್ನು ಮಾಡುವನಾಗಿರುತ್ತಾನೆ. ಈ ರಾಜ್ಯದಲ್ಲಿ ಸೇರುವವನು ಪರಿಶುದ್ಧನೂ ಧನ್ಯನೂ ಆಗಿರುತ್ತಾನೆ ಎಂಬುದಾಗಿ ಪ್ರಕಟಣೆ ಪುಸ್ತಕವು ತಿಳಿಸುತ್ತದೆ. ಆ ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕೆ ಕರ್ತನು ನಿಮಗೂ ಸಹ ಕೃಪೆಯನ್ನು ಅನುಗ್ರಹಿಸಲಿ. ಆಮೇನ್.